ಕಷ್ಟ ಬಂದೈತಂತ ಶಿವನ ಮೇಲೆ ಸಿಟ್ಟು ಮಾಡ್ಕೋಬೇಡ, ಅವನು ಒಲಿಬೇಕು. ಬೇಡುವುದಾದರೆ ಕೂಡಲ ಸಂಗಮ ದೇವರ ನಲ್ಲದೆ ಅನ್ಯರನ ಬೇಡಿ ಕೆಡಬೇಡ ಮರುಳಿ ಅಂತನ ಬಸವಣ್ಣ. ಸುರರ ಬೇಡಿದಡಿಲ್ಲ, ನರರ ಬೇಡಿದಡಿಲ್ಲ. ಕೇಳಕ್ ಹೋಗಬೇಡ, ನಿನಗೆ ಕಷ್ಟ ಬಂದದ, ತಾಪತ್ರೆ ಬಂದದ ಅಂತೇಳಿ ಕಷ್ಟ ಕಾಲದೊಳಗ ನೀ ಒಲಿದರೆ ಬರಡು ಹಯನವುದಯ್ಯ, ನೀ ಒಲಿದರೆ ವಿಷವಿಲ್ಲ ಅಮೃತ ವಹುದಯ್ಯ ಅಂತನ ಅಪ್ಪ ಬಸವಣ್ಣ. ಅವನ ಒಲಿಮೆಯಾಗಬೇಕು. ಜಡವಸ್ತುಗಳು ಸಹಿತ ಬನ ಚಿಗುರುತ್ತವಂತ ಕೊರಡು ಕೊನಿರುತ್ತದ, ಮತ್ತೆ ಫಲವನ್ನು ಕೊಡ್ತದ ಕೊರಡು ಅಂತನ ಬಸವಣ್ಣ. ಯಾವ ಕೊರಡು? ಹೊರಗೆ ಬಿದ್ದಿರ್ತಕ್ಕಂಥ ಕಟ್ಟಿಗೆಯ ಕೊರಡಲ್ಲ, ಈ ದೇಹವು ಎಂಬ ಕೊರಡು ಅವನಿಗೆ ಒಲಿಮೆ ಆಗಬೇಕು. ಮೊದಲ ಅವನ ಒಲಿಮೆ ನಮಗಾಗಬೇಕು, ಭಗವಂತನ ಒಲಿಮೆ ನಮಗಾಗಬೇಕು. ಅವ ಕೊಟ್ಟಿದ್ದು ಕೊನೆ ತನಕಿರ್ತದೆ. ಈ ಕೊರಡು ಕೊನರಿದಾಗ ಬದುಕು ಹಸನವಾಗ್ತದಂತನ ಬಸವಣ್ಣ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ. ಗೊಡ್ಡು ಬಿದ್ದಿರುವಂತ ಎಮ್ಮೆಯಾಗಲಿ ಆಕಳಗಳಾಗಲಿ ಹಾಲು ಕೊಡ್ತವಂತ ಶಿವನ ಕರುಣೆಯಾತಂದ್ರ, ಆತನ ಕೃಪೆಯಾತಂದ್ರ ಬರಡು ಸಹಿತ ಹಯನ ಕೊಡ್ತದಂತಾನ ಬಸವಣ್ಣ. ನೀ ಒಲಿದರೆ ವಿಷವೆಲ್ಲ ಅಮೃತ ವಹುದಯ್ಯ. ಲೋಕಕ್ಕೆ ಆಪತ್ತು ಬಂದಾಗ, ಅಪಾಯ ಬಂದಾಗ ವಿಷವನ್ನೇ ತಾನು ಕುಡಿದು ಲೋಕವನ್ನು ಉಳಿಸಿದ ಲೋಕೇಶ್ವರ. ಅದಕ್ಕೆ ವಿಷಕಂಠಾಂತ ಬಿರುದು ಬಂತು ಪರಮಾತ್ಮನಿಗೆ. ಬಹಳ ಸರಳದನ ಭಗವಂತ. ದೇವರ ಒಲಿಮೆಯನ್ನು ನಾವು ಪಡಿಬೇಕಾರ ಅಡ್ಡ ಬಿದ್ರ, ಉದ್ದ ಬಿದ್ರ, ಕಾಯಿ ಹೊಡೆದ್ರ, ಕರ್ಪೂರ ಹಚ್ಚಿದ್ರ, ಉಪವಾಸವಿದ್ರ, ವನವಾಸವಿದ್ರ ಮಾತ್ರ ದೇವರು ಒಲಿತಾನ ಅನ್ನೋದು ತಪ್ಪು ಭಾವನೆ. ಉಪವಾಸ ಬೇಕಾಗಿಲ್ಲ. ಅಲುಪುಡು ಎಪುಡು ಬಲುತೋನು ಆಡಂಬರಣ ಗಾನು ಪಲಕನುಂಡು ಸಜ್ಜನಗಾಡು ಚದುವಿರ ರಾಮ ವಿನುರ ವೇಮಾಂತನ ತೆಲುಗಿನೊಳಗ ಹೇಮರೆಡ್ಡಿ ಮಲ್ಲಮ್ಮನ ಮೈದುನ ವೇಮನ ಯೋಗಿ. ಆಡಂಬರದ ಬದುಕು ಬೇಕಾಗಿಲ್ಲ, ನಿನ್ನ ಊದುಬತ್ತಿ, ನಿನ್ನ ಕಾಯಿ, ನಿನ್ನ ಕರುಪುರ ಬೇಕಾಗಿಲ್ಲ. ನಿನ್ನ ಮನಸ್ಸನ್ನು ಒಪ್ಪಿಸುವಷ್ಟೇ. ಒಬ್ಬರಿಗೆ ಕೆಟ್ಟದ್ದು ಮಾಡಬೇಡ, ಇನ್ನೊಬ್ಬರ ಕಂಡು ಅಸಹ್ಯ ಪಡಬೇಡ. ವಿಶಾಲವಾದ ಮನಸ್ಸು ಒಪ್ಪಿಸಿಬಿಟ್ರೆ ಸಾಕು. ಅವ ನಿನ್ನ ಮನೆಯ ಬಾಗಿಲ ಕಾಯ್ತಾನ. ಬಾಣಾಸುರನ ಬಾಗಿಲಕಾದ ಪರಮಾತ್ಮ ಅವನು ಒಲಿಮಾಗಬೇಕಷ್ಟೇ. ಚಿತ್ತವಿಲ್ಲದ ಗುಡಿಯ ಸುತ್ತಿದರೆ ಫಲವಿಲ್ಲ ಅಂತನ ಸರ್ವಜ್ಞ ಕವಿ. ಗುಡಿಗುಂಡಾರಗಳನ್ನ ಸುತ್ತ ಮನಸ್ಸು ಎಲ್ಲೋ ಹೋಗ್ಯದ. ಗುಡಿ ಸುತ್ತಕತ್ತಿದ ಖರೆ, ದೇಹ ಸುತ್ತ ಹಾಕಕತ್ತದ, ಮನಸ್ಸು ಹರಕಂತ ಹೋಗ್ಯತ್ತ. ಮೇಲೆ ನಿನಗೆ ಎಲ್ಲಿ ಸಿಕ್ಕತ್ತ ಫಲ? ಹರಿದಾಡುವ ಮನಸ್ಸನ್ನ ಭಗವಂತನ ಪಾದ ಸನ್ನಿಧಿಯಲ್ಲಿ ಇರಿಸಿದಾಗ ಅವನು ವರವನ್ನು ಕೊಡ್ತಾನ. ನೀನೊಲಿದರೆ ವಿಷ ಅಮೃತ ವಹುದಯ್ಯ, ನೀ ಒಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿರುತ್ತದೋ ಕೂಡಲ ಸಂಗಮ ದೇವ. ಅವನ ಒಲಿಮೆಯಾಗಬೇಕು. ಆತನ ಕೃಪೆಯನ್ನ ಪಡೆದಳು. ಸಂಸಾರದಿಂದ ಸದ್ಗತಿಯುಂಟು ಕೇಳು ಮಗನೇ ಎನ್ನುವಂತೆ ಇಸ್ಲಾಂ ಧರ್ಮದ ಗೃಹಿಣಿಯಾಗಿ, ಸೌಭಾಗ್ಯ ಲಕ್ಷ್ಮಿಯಾಗಿ, ಅನ್ನದಾತೆಯಾಗಿ, ಕೈ ಹಿಡಿದ ಪತಿಯನ್ನ ದೇವರೆಂದು ನಂಬಿ, ಜಾತಿ ಮತ ಪಂಥ ಪಂಗಡಗಳ ಎಣಿಸದೆ ಆಗಮಿಸಿ ಬಂದ ಗುರು ಸಾರ್ವಭೌಮರ ಪಾದಕ್ಕೆ ಎರಗಿ ಮನೆಯಲ್ಲೇ ಇರಬಹುದಾಗಿರುವಂಥ ತುತ್ತು ಅನ್ನವನ್ನು ಕರೆದು ದಾನ ಮಾಡಿದಳು. ಮನಸ್ಸು ಬಂಗಾರಾಗಿತ್ತು, ಶಿವನ ಕೃಪೆಯಾಗಿತ್ತು. ಕೂಗಿದಳು, ಪರಮಾತ್ಮ ಓಗೊಟ್ಟ. ಗುರು ಖಾದರಲಿಂಗನ ಆಶೀರ್ವಾದ ಆಯ್ತು. ಕಲ್ಮಠ ಗುರುವಿನ ಕೃಪೆಯಾಯಿತು. ಬರಣಾಗಿರುವಂಥ ಹಜ್ಜುಮ ಬಯಕೆ ತೀರಿತು. ಲೋಕಕ್ಕೆ ಒಡೆಯನಾಗುವಂಥ ಮಗನಿಗೆ ಜನ್ಮ ಕೊಟ್ಟಳು. ಇದು ಅವಳ ಬದುಕು, ಇದು ಅವಳ ಬದುಕು. ನಮಗದು ಬೇಕು. ಕಷ್ಟ ಬಂದೈತಂತ ಶಿವನ ಮೇಲೆ ಸಿಟ್ಟು ಮಾಡ್ಕೋಬೇಡ, ಅವನು ಒಲಿಬೇಕು. ಬೇಡುವುದಾದರೆ ಕೂಡಲ ಸಂಗಮ ದೇವರ ನಲ್ಲದೆ ಅನ್ಯರನ ಬೇಡಿ ಕೆಡಬೇಡ ಮರುಳಿ ಅಂತನ ಬಸವಣ್ಣ. ಸುರರ ಬೇಡಿದಡಿಲ್ಲ, ನರರ ಬೇಡಿದಡಿಲ್ಲ. ಕೇಳಕ್ ಹೋಗಬೇಡ, ನಿನಗೆ ಕಷ್ಟ ಬಂದದ, ತಾಪತ್ರೆ ಬಂದದ ಅಂತೇಳಿ ಕಷ್ಟ ಕಾಲದೊಳಗ ಬೀಗರು ಮನೆಗೆ, ಬಿಜ್ರ ಮನೆಗೆ, ನೆಂಟರ ಮನೆಗೆ ಹೋಗಿ ಕೈ ಒಡ್ಡಬೇಡ ಅಂತನ ಬಸವಣ್ಣ. ಸುರರ ಬೇಡಿದಡಿಲ್ಲ. ನಿನ್ನ ಅಪಹಾಸ್ಯ ಮಾಡ್ತಾರೆ ನಿನ್ನ ಬೀಗರು, ನಿನ್ನ ನೆಂಟರು, ನಿನ್ನ ಬಂಧು, ನಿನ್ನ ಬಳಗ. ನಿನಗೆ ಕಷ್ಟ ಬಂದ್ರ ಮುಂದೆ ಅಯ್ಯೋ ಪಾಪ ಅಂತಾರೆ, ಇಂದ ಮುಖಸ್ತುತಿಯನ್ನ ಮಾಡ್ತಾರ, ಅಸೂಯೆ ಪಡ್ತಾರ. ಬಸವಣ್ಣ ಹೇಳ್ತಾನ, ನಂಬು. ಸುರರ ಬೇಡಿದಡಿಲ್ಲ. ಸುರಾದೇವನು ದೇವತೆಗಳೇ ಬೇಡಿದ್ರೆ ಏನೂ ಕೊಡಂಗಿಲ್ಲ. ನರ ಮನುಷ್ಯರನ್ನೇ ಬೇಡಿದಡಿಲ್ಲ.
ಆರನಾದೊಡೆಯ ಬೇಡಿ ಬೇಡಿಯ ಧೃತಿಗೆಡಬೇಡ ಎಲೆ ಮನವಿ. ಮನಸ್ಸಿಗೆಳ್ತಾನ ಬಸವಣ್ಣ. ಸುಮ್ಮನೆ ಕಂಡವ್ರಿ ಮುಂದೆ ಹೋಗಿ ಅಪ್ಪ ನನಗೆ ಕಷ್ಟ ಅದ ನನಗೆ ಕಾಪಾಡು ಅಂದ್ರ ನಗುತ್ತಾರೆ ವಿನಃ ನಿನ್ನ ಕಷ್ಟ ದೂರ ಮಾಡಂಗಿಲ್ಲ. ಬಂಧುಗಳೆನ್ನುವರು ಬಂದುಂಡು ಹೋಗುವರಯ್ಯ, ಕಷ್ಟಗಳ ಕಳೆವರೇನಯ್ಯ. ಭರಿದೆ ಧೃತಿಗೆಡಬೇಡ ಎಲ ಮನವೇ. ಬೇಡುವುದಾದರೆ ಕೂಡಲ ಸಂಗಮ ದೇವರ ನಲ್ಲದೆ ಅನ್ಯರನ ಬೇಡಿ ಕೆಡಬೇಡ ಮರುಳೆ. ಧೃತಿಗೆಡಬೇಡ ಮರುಳೆ. ಈ ತಾಯಿ ಹಜ್ಜುಮ ಶಿವನನ್ನ ಬೇಡಿದಳು. ರಾಮನು ನೀನೆ, ರಹಿಮನು ನೀನೆ, ಈ ಜಗದ ಒಡೆಯನು ನೀನೆ, ನಿನಗೇ ತಗೋ ಸ್ವಂತದ ಮನೆ. ನಿನ್ನ ಮನೆ ಎಂಬ ಮಜೀದ್ ಹೊಡೆದರೂ ನೀ ಸಾಯಲಿಲ್ಲ, ಮಂದಿರವ ಪುನಃ ಕಟ್ಟಿದರೂ ನಿನಗೆ ಮರುಹುಟ್ಟು ಇಲ್ಲ. ಯಾಕೆ? ನೀ ಆದಿ ಅನಾದಿ ಅಂತ್ಯ ಲೋಕದ ಒಡೆಯನೇ ನೀನು. ಬೇಡಿದಳು ಶಿವನನ್ನ. ಬೇಡಿದಾಕ್ಷಣ ಕೊಡುವವನು ಭಗವಂತ. ವಿಶ್ವೇಶ್ವರನಿಗೆ ಸಂಕಲ್ಪ ಮಾಡಿದ್ರೆ ಬೇಕಾದನ್ನ ಕೊಡ್ತಾನ. ಬೇಡುವುದು ಆ ಪದ್ಧತಿ ನಮಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲರಿಗೂ ಸಮಸ್ಯೆಗಳದಾವ, ಎಲ್ಲರಿಗೂ ಕುಂದು ಕೊರತೆಗಳದಾವ, ಎಲ್ಲರಿಗೂ ಕಷ್ಟ ಅದಾವ. ಹೋಗಿ ದೇವರನ್ನ ಕೇಳಬೇಕು ವಿನಃ ನೆರೆಹೊರೆಯವರನ್ನ ಕೇಳಿದರೆ ಕೊಡಲು ಸಾಧ್ಯವೇ? ಅಕ್ಬರ ಮಹಾರಾಜ ನಮಾಜ್ ಮಾಡ್ತಿದ್ದ ಅರಮನೆಯೊಳಗ. ನಮಾಜ್ ಅಲ್ಲಾಹೋ ಅಕ್ಬರ್ ಅಂತ ತಿಳ್ಕೊಂಡು ನಮಾಜ್ ಮಾಡುವಾಗ ಬಡವನಾಗಿರುವಂತ ಬ್ರಾಹ್ಮಣ 4 ಜನ ಹೆಣ್ಣು ಮಕ್ಕಳು ಕಿತ್ತಿ ತಿನ್ನುವಂತಹ ದಟ್ಟ ದರಿದ್ರವಾದ ಬಡತನ. ಕೈ ಹಿಡಿದ ಧರ್ಮ ಪತ್ನಿ ಹೇಳ್ತಾಳ, ಅಕ್ಬರ ಮಹಾರಾಜನ ಆಸ್ಥಾನದೊಳಗ ನೀ ಪಂಡಿತ ಅದಿದಿ, ಹೋಗು. ಮಗಳು ಮದುವೆ ಬಂದದ, ಏನಾದ್ರೂ ಕೊಡು ಅಂತ ತಿಳ್ಕೊಂಡು ನಿನ್ನ ಮಹಾರಾಜನನ್ನ ಬೇಡು. ಅಕ್ಬರ ಮಹಾರಾಜ ಏನಾದ್ರೂ ನಿನಗ ಕೊಡಬಹುದಂದಾಗ ಬ್ರಾಹ್ಮಣ ಪಂಡಿತ, ಬ್ರಾಹ್ಮಣ ವಿದ್ಯಾವಂತ. ಸರಿ, ನಿನ್ನ ಮಾತಿಗೋಸ್ಕರವಾಗಿ ನಾನು ಮಹಾರಾಜನ ಅರಮನೆಗೆ ಹೋಗಿ ಬೇಡುತ್ತೀನಿ ಅಂತ ತಿಳ್ಕೊಂಡು ಧಾವಿಸಿ ಅರಮನೆಗೆ ಬಂದ. ಅರಮನೆಗೆ ಬಂದ ಸಂದರ್ಭದೊಳಗೆ ಅಕ್ಬರ್ ಬಾದಶಃ ನಮಾಜ್ ಮಾಡಕತ್ತಿದ್ದ, ಅಲ್ಲಹನ ಬೇಡಕತ್ಯಾನ. ಓ ಅಲ್ಲ, ನನಗೆ ಸುಖ ಶಾಂತಿ ನೆಮ್ಮದಿ ಕೊಡು 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 ಅಂತ ಬಿಡ್ತಿದ್ದ. ಹಿಂದೆ ಬಂದು ನಿಂತಿದ್ದ ಬಡ ಬ್ರಾಹ್ಮಣ ನೋಡಿ ನಕ್ನಯ್ಯೋ ಮರುಳೆ ನಕ್ಕ. ನಮಾಜ್ ಮುಗೀತು. ನಮಾಜ್ ಮುಗಿದು ಹಿಂಗ ಎದ್ದು ಹಿಂದೆ ತಿರುಗಿ ನೋಡ್ತಾನ. ಭಿಕ್ಷೆ ಬೇಡಲು ಬಂದ ಬ್ರಾಹ್ಮಣ ವಾಪಸ್ ಹೊಂಟ. ವಾಪಸ್ ಹೋಗುವಾಗ ಅಕ್ಬರ ಮಹಾರಾಜ ಕರಿತಾನ, ಓ ಗುರುವರ್ಯ ನಿಲ್ಲು, ಯಾಕೆ ಬಂದಿದ್ದಿ, ಯಾಕೆ ಹೊಂಟಿದಿ? ಆಗ ಬಡವ ಬ್ರಾಹ್ಮಣ ಹೇಳುತ್ತಾನೆ, ಏನಿಲ್ಲ, ನಾನು ನಿನ್ನ ಹತ್ರ ಏನಾದ್ರೂ ಬೇಡ್ಕೊಂಡು ಬಾ ಅಂತ ನನ್ನ ಹೆಂಡತಿ ನನ್ನ ಕಳಿಸ್ಯಾಳ. ಅಲ್ಲೋ ಮತ್ತೆ ಬೇಡಕ್ಕಂತ ಬಂದೀನಂತಿದಿ, ವಾಪಸ್ ಹಂಗ ಹೊಂಟಿದಲ್ಲ ಅಂದಾಗ ಏನು ಬೇಡಲಿ, ನೀನ ಬೇಡಕತ್ತಿದಿ, ಅಲ್ಲಹ ನನಗೆ ಸುಖ ಕೊಡು, ಶಾಂತಿ ಕೊಡು, ನೆಮ್ಮದಿ ಕೊಡುತ್ತೆ. ನೀನ ಒಬ್ಬ ಭಿಕ್ಷುಕದಿದಿ, ಮತ್ತೆ ನಿನ್ನಂತ ಭಿಕ್ಷುಕನಿಗೆ ನಾನೇನು ಬೇಡಲಿ? ನಾನು ನೇರವಾಗಿ ಭಗವಂತನನ್ನ ಬೇಡ್ತೀನಿ, ನಿನಗೆ ಯಾಕೆ ಬೇಡಲಿ ಅನ್ನಂತ. ಹಂಗ ಲೋಕದೊಳಗೆ ಎಲ್ಲರೂ ಬೇಡಾರ, ಎಲ್ಲರಿಗೂ ಕೊರತೆ ಅದಾವ, ಯಾರಿಗೂ ಸುಖ ಇಲ್ಲ. 80 ವರ್ಷದ ಮುದುಕ ದವಾಖಾನಿಗೆ ಬಂದಾನ. 80 ವರ್ಷದ ಮುದುಕ ದವಾಖಾನಿಗೆ ಬಂದಾನ. ಡಾಕ್ಟರ್ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟು ಹೊರಗೆ ಕಳಿಸಿ, ಡಾಕ್ಟರ್ ಹೊರಗೆ ಬಂದ ಪೇಷಂಟ್ ಜೊತೆಗೆ. ಎದುರಿಗೆ ಈ ಮುದುಕನ ಗೆಳೆಯ ಬಂದ, ಇವನಿಗೆ 80, ಅವನಿಗೆ 82. ಆ ಮುದುಕ ಕೇಳ್ತಾನ, ತೋರ್ಸಕ್ ಬಂದಾವ, ಆರಾಮದೇವ ಅಂತ ಕೇಳಿದ. ತೋರ್ಸಕ್ ಬಂದ ನೀವ ಆರಾಮದೇವ ಅಂದಗಳಿಂದ, ಇವ ಆರಾಮದೇವ್ನಿ. ಇವಾಗ ಕೇಳ್ತಾನ, ತೋರ್ಸಂದು ಹೊಂಟ ಮುತ್ತೆ ಕೇಳ್ತಾನೆ, ನೀನು ಆರಾಮದಿದ್ದ? ಆರಾಮದೀನಿ. ಮತ್ತೆ ಅದಕ್ಕೆ ಬಂದಿದೆ ದವಾಖಾನಿಗೆ? ಸೂಜಿ ಮಾಡಿಸಣಕ್ಕ. ಡಾಕ್ಟ್ರ್ ಅಂದ, ಇವನು ಆರಾಮದನಂತಾನ, ಅವನು ಆರಾಮದನಂತಾನ. ಇನ್ನು ಜಡ್ ಬಂದಿದ್ದ ಯಾರಿಗೆ? ಸುಮ್ಮನೆ ಆರಾಮಣ್ರಿ, ಆರಾಮ್ ಅನ್ಕೊಂತ ಹೋಗ್ಬೇಕು, ಆರಾಮ್ ಅನ್ಕೊಂತ ಹೋಗ್ಬೇಕು. ಇದು ಜಗದ ನಿಯಮವಿದೆ ಪುಣ್ಯಾತ್ಮರೇ. ಯಾಕೆ ಚಿಂತೆ ಮಾಡುತ್ತಿದೆ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕೆ ಚಿಂತೆ ಮಾಡುತ್ತಿದೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನ
ಮಾಡ